ರಷ್ಯಾ ಭಾರತ 23ನೇ ಶೃಂಗಸಭೆಗೆ ಮೊದಲು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರು ರಾಷ್ಟ್ರಪತಿ ಗೌರವ ರಕ್ಷೆ ಸ್ವೀಕರಿಸಿದರು ಮತ್ತು ಗಾಂಧೀಜಿ ಸಮಾಧಿಗೆ ಗೌರವವನ್ನು ಸಲ್ಲಿಸಿದರು. ರಷ್ಯಾದ ಅಧ್ಯಕ್ಷರಾದ ವ್ಲಾದಿಮಿರ್ ಪುತಿನ್ ಅವರಿಗೆ ರಾಷ್ಟ್ರಪತಿ ಭವನದಲ್ಲಿ ಭಾರತದ 3 ಸೇನೆಗಳ ಗೌರವ ರಕ್ಷೆಯನ್ನು ನೀಡಿ ಅಭಿನಂದಿಸಲಾಯಿತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ಮೋದಿ, ವಿದೇಶಾಂಗ ಮಂತ್ರಿ ಜೈಶಂಕರ್, ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥ ಅನಿಲ್ ಚೌಹಾಣ್ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪುತಿನ್ ಅವರು ಗೌರವ ರಕ್ಷೆಯನ್ನ ಸ್ವೀಕರಿಸಿದ ಬಳಿಕ ರಾಜ್ಘಾಟ್ಗೆ ಭೇಟಿಯನ್ನು ನೀಡಿದರು. ಮಹಾತ್ಮ ಗಾಂಧೀಜಿ ಸ್ಮಾರಕದಲ್ಲಿ ಅವರು ರಾಷ್ಟ್ರಪಿತನಿಗೆ ಗೌರವಾರ್ಪಣೆಯನ್ನ ಮಾಡಿದರು. ನೆಹರೂರರ ಕಾಲದಿಂದಲೂ ರಷ್ಯಾ ಮತ್ತು ಭಾರತದ ಸಂಬಂಧ ಎಲ್ಲ ಪ್ರಧಾನಿಗಳ ಕಾಲದಲ್ಲಿಯೂ ಹೀಗೆಯೇ ಮುಂದುವರೆದಿದೆ. ಬಿಜೆಪಿ ಸರ್ಕಾರ ಬಂದ ಆರಂಭದಲ್ಲಿ ಸ್ವಲ್ಪ ವಿಮುಖವಾದಂತೆ ತೋರಿದರೂ ಆ ಸಂಬಂಧ ಮತ್ತೆ ಕುದುರಿದೆ. ರಷ್ಯಾ ಭಾರತದ ನಡುವೆ 23ನೇ ಶೃಂಗಸಭೆ ನಡೆದಿದ್ದು, ರಕ್ಷಣೆ, ಇಂಧನ, ಗತಿಶೀಲ ನಡೆ, ಕೌಶಲಯುತ ಸಿಬ್ಬಂದಿ ಈ ನಿಟ್ಟಿನಲ್ಲಿ ಮಾತುಕತೆ ನಡೆಯಿತು. ಅಂತಿಮವಾಗಿ ಒಪ್ಪಂದಕ್ಕೆ ಸಹಿ ಬೀಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ದಿಲ್ಲಿ.